ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಗಿರ್ಮಿಟ್ಟು ಮಾಡೋದು ಹೆಂಗೆ ಅನ್ನೋದು ಹೇಳ್ಕೊಡ್ತೀನಿ. ಗಿರ್ಮಿಟ್ಟಿಗೆ ಕರ್ಬೇವು ಸೊಪ್ಪು ತೊಗೊಂಡೀನಿ, ಮತ್ತು ಈರುಳ್ಳಿ ತೊಗೊಂಡೈತಿ, ಮೆಣಸಿನ್ಕಾಯಿ ತೊಗೊಂಡೈತ್ರಿ, ಟೊಮೆಟೊ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡು ಸಣ್ಣಗೆ ಹೆಚ್ಚಿಟ್ಕೊಂಡೀನಿ. ಅದಕ್ಕೆ ಹುಣಸೆ ರಸ ಮೇನ್ ಅಂಥೇಳಿ ಹುಣಸೆ ರಸನೂ ತೊಗೊಂಡೈತ್ರಿ. ಆಮೇಲೆ ಚುರುಮುರಿ ಚುರುಮುರಿಯನ್ನು ತೊಗೊಂಡೈತಿ, ಮಿಕ್ಸರ್ ತೊಗೊಂಡೀನಿ ಸ್ವಲ್ಪ. ಈಗ ಎಣ್ಣೆಯನ್ನು ನಾನು ಹಾಕೊಳಕ್ತೇನೆ ಒಗ್ಗರಣೆಗೆ. ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಒಳಗೆ ಎಣ್ಣೆ ಹಾಕೊಳಕ್ತಾನಲ್ರಿ. ಈಗ ಮೆಣಸಿನ್ಕಾಯಿ ಇದಾವಲ್ರಿ, ಅವನ್ನ ಸ್ವಲ್ಪ ಕರ್ಕೊಂಡು ಅದ್ರೊಳಗೆ ಎಣ್ಣೆ ಒಳಗೆ ಸ್ವಲ್ಪ ಸಿಡಿತಿರ್ತಾವ್ರಿ, ನೋಡಿ ಕರಿಬೇಕು. ಅದಕ್ಕೆ ಅದನ್ನ ಸಿಡಿಲಾರ್ದಂಗೆ ಸ್ವಲ್ಪ ಎಣ್ಣೆ ಒಳಗೆ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳಕ್ತಾನೆ. ಅದನ್ನು ಈಗ ನೋಡ್ರಿ ಹೆಂಗನ್ನು ತೋರಿಸ್ನ. ಇದು ಮೆಣಸಿನ್ಕಾಯಿ ಫ್ರೈ ಆಗ್ಯಾವ ನೋಡ್ರಿ. ಈಗ ಪೂರ್ತಿಯಾಗಿ ಅವನ್ನ ಫ್ರೈ ಮಾಡ್ಕೊಂಡು ಸೈಡಿಗೆ ಇಡ್ರಿ, ಯಾಕಂದ್ರೆ ಭಾಳ ಟೇಸ್ಟ್ ಬರ್ತೈತೆ ಅದ್ರಿಂತ. ಈಗ ಸಾಸಿವೆ ಹಾಕೊಳಕ್ತಾನೆ. ಅದೇ ಎಣ್ಣೆ ಕಾದಿತ್ತಲ್ರಿ, ಅದಕ್ಕೆ ಎಣ್ಣೆಗೇನೆ ನಾನು ಸಾಸಿವೆ ಜೀರಿಗೆ ಎಲ್ಲವನ್ನು ಹಾಕೊಳಕ್ತಾನೆ. ಈಗ ಅದಕ್ಕೆ ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಅವನ್ನೆಲ್ಲ ಹಾಕ್ರಿ. ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕೋದು. ಆಮೇಲೆ ಇದ್ರೆ ಕರ್ಬೇವು ಸೊಪ್ಪು ಹಾಕಾಕತ್ತಾನೆ ರೀ. ಈಗ ಕರ್ಬೇವು ಸೊಪ್ಪು ಹಾಕಿ ಅದನ್ನೆಲ್ಲ ಚಂದಂಗೆ ತಿರ್ವಾಡಕತ್ತಾನೆ ರೀ. ಈಗ ನೋಡ್ರಿ ಕರ್ಬೇವು ಸೊಪ್ಪು ಹಾಕೈತಿ, ಎಲ್ಲ ಹಾಕೈತಿ. ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ಏನು ಮಾಡ್ಬೇಕಂದ್ರೆ ಅದೆಲ್ಲನೂ ಮಿಕ್ಸ್ ಮಾಡ್ಬೇಕ್ರಿ. ಒಗ್ಗರಣೆ ಒಳಗನ ಪೂರ್ತಿಯಾಗಿ ಹಿಂಗೆ ಒಗ್ಗರಣೆ ಏನು ಮಾಡ್ಬೇಕಂದ್ರೆ ಮಿಕ್ಸ್ ಮಾಡ್ಬೇಕಂದ್ರೆ ಇದು ಈರುಳ್ಳಿ ಅದು ಎಲ್ಲ ಬೆಂದು ಚಂದಂಗೆ ಬೇಯ್ಬೇಕ್ರಿ. ಅವು ಎಣ್ಣೆ ಒಳಗೆ ಫ್ರೈ ಆಗಬೇಕು ನೋಡ್ರಿ. ಈಗ ಈ ಥರ ಈರುಳ್ಳಿ ಚಂದಂಗೆ ಇದನ್ನ ಮಾಡ್ಬೇಕು ಎಣ್ಣೆ ಒಳಗೆ. ಮಸ್ತಂಗೆ ಆತಂದ್ರೆ ಅದು ಗಿರ್ಮಿಟ್ಟಿಗೆ ಟೇಸ್ಟ್ ಬರ್ತೈತಿ ಅಂಥೇಳಿ ಇವನ್ನೆಲ್ಲ ಚಂದಂಗೆ ಅದನ್ನ ಎಣ್ಣೆ ಒಳಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ರಿ ಹೆಂಗಾಗ್ಯಾವ ತೋರಿಸ್ತೀನಿ ನಾನು. ಈರುಳ್ಳಿ ಐತಲ್ರಿ, ಈ ಥರ ಆಗ್ಬೇಕು ನೋಡ್ರಿ. ಹಿಂಗೆ ಇದು ಬರ್ಬೇಕವು, ಎಣ್ಣೆ ಒಳಗೆ ಬೆಂದಿರ್ಬೇಕವು. ಹಿಂಗೆಲ್ಲ ಆದ ತಕ್ಷಣ ನೋಡ್ರಿ ಈಗ ನೋಡ್ರಿ ಈಗ ಎಣ್ಣೆ ಒಳಗೆ ಅವು ಈರುಳ್ಳಿ ಏನಾಗ್ತಾವಂದ್ರೆ ಹಿಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಅವು ಎಣ್ಣೆ ಒಳಗನ ಈಗ ಬೆಂದಂಗೆ ಆಗತ್ತಂದ್ರೆ ಅದಕ್ಕೆ ಆಮೇಲೆ ಉಪ್ಪನ್ನು ಹಾಕೋಬೇಕು. ಉಪ್ಪು ಈಗ ನೋಡ್ರಿ ಉಪ್ಪು ಹಾಕೊಳಕತ್ತಾನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಉಪ್ಪು ಹಾಕಿಂದ ಮತ್ತು ಅದನ್ನ ಏನು ಮಾಡ್ಬೇಕಂದ್ರೆ ಎಲ್ಲ ಮಿಕ್ಸ್ ಮಾಡ್ಬೇಕು ಅದ್ರೊಳಗೆ. ಈ ಥರ ಎಲ್ಲ ಒಗ್ಗರಣೆ ಮಿಕ್ಸ್ ಆಗಕತ್ತಿದ್ದು ಪೂರ್ತಿಯಾಗಿ ಒಗ್ಗರಣೆ ಮಿಕ್ಸ್ ಆಗಲಿ. ಪೂರ್ತಿಯಾಗಿ ಒಗ್ಗರಣೆ ಮಿಕ್ಸ್ ಆದಿಂದ ನೋಡ್ರಿ ಇದೆಲ್ಲ ನೋಡಿ ಮಿಕ್ಸ್ ಆಗೈತೆ. ಈಗ ಈರುಳ್ಳಿ ಚೆನ್ನಾಗಿ ಬೆಂದವು ಅಂದ್ರೆ ಅದು ಗಿರ್ಮಿಟ್ ಚೆನ್ನಾಗಿ ಬರ್ತೈತೆ ಅಂಥೇಳಿ ನಾನು ಇವನ್ನೆಲ್ಲ ಮಿಕ್ಸ್ ಮಾಡ್ಕೊಳಕ್ತಾನೆ. ಈಗ ನೋಡ್ರಿ ತೋರಿಸ್ತೀನಿ ನಾನು. ಈಗ ಹುಣಸೆ ರಸವನ್ನು ಒಂದಿಷ್ಟು ಹುಣಸೆ ರಸ ತೊಗೊಂಡು ಅದಕ್ಕೆ ಹಾಕೊಳಕ್ತಾನೆ. ಗಿರ್ಮಿಟ್ಟಿಗೆ ಯಾವಾಗಲೂ ಹುಣಸೆ ರಸ ಬೆಲ್ಲ ಇದ್ರೆ ಅದಕ್ಕೆ ಟೇಸ್ಟ್ ಬರ್ತೈತೆ ಅಂಥೇಳಿ ಹುಣಸೆ ರಸವನ್ನು ನಾನು ಇದಕ್ಕೆ ಹಾಕೊಳಕ್ತಾನೆ ನೋಡ್ರಿ. ಈಗ ಹುಣಸೆ ರಸ ಹಾಕೊಂಡಿಂದೂ ಅದು ಈರುಳ್ಳಿ ಒಳಗದು ಇದು ಆಗ್ತಿರ್ತೈತೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹುಣಸೆ ರಸವನ್ನು ಪೂರ್ತಿಯಾಗಿ ಹಾಕೊಳಕ್ತಾನೆ ನಾನು ನೋಡ್ರಿ. ಹುಣಸೆ ರಸ ಎಲ್ಲ ಪೂರ ಹಾಕೊಂಡೆ. ಈಗ ಮತ್ತೆ ಅದನ್ನ ಏನು ಮಾಡ್ಬೇಕಂದ್ರೆ ಚಂದಂಗೆ ಅದನ್ನ ಮಿಕ್ಸ್ ಮಾಡಬೇಕು. ಬೆಲ್ಲನೂ ಹಾಕ್ಬೇಕ್ರಿ ಸ್ವಲ್ಪ. ಈಗ ಬೆಲ್ಲ ಹುಣಸೆ ಹುಳಿ ಎಲ್ಲವನ್ನು ಚಂದಂಗೆ ಮಿಕ್ಸ್ ಮಾಡ್ಬೇಕು. ಈಗ ಸ್ವಲ್ಪ ಬೆಲ್ಲ ನೀವು ಎಷ್ಟು ಬೇಕಷ್ಟು ಹಾಕೋರಿ. ಅದಕ್ಕೆ ಎಷ್ಟು ತಕ್ಕಂತೆ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು, ಹುಣಸೆ ರಸ ಹಾಕ್ಕೊಳ್ಳೋದು. ಇದೆಲ್ಲ ಕೂಡಿ ಹಿಂಗೆ ಫ್ರೈ ಮಾಡಿದ್ರೆ ಗಿರ್ಮಿಟ್ಟಿಗೆ ಭಾರಿ ಆಗ್ತತ್ರಿ. ಈಗ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿರಿ. ನಮಗೆ ಪ್ರೋತ್ಸಾಹ ಸಿಗ್ತತಿ ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ. ಈಗ ನೋಡ್ರಿ ಹೆಂಗೆ ಫ್ರೈ ಆಗ್ಯಾವು ಎಲ್ಲ ಹುಣಸೆ ರಸದೊಳಗೆ. ಬೆಲ್ಲ ಹುಣಸೆ ರಸದೊಳಗೆ ಅದು ಈರುಳ್ಳಿನೂ ಕೂಡಿ ಎಲ್ಲನೂ ಚಂದಂಗೆ ಮಿಕ್ಸ್ ಮಾಡ್ಬೇಕ್ರಿ. ಈಗ ಚಂದಂಗೆ ಮಿಕ್ಸ್ ಆಗೈತಿದು. ಇದಕ್ಕೆ ನಾನು ಇವು ಎಲ್ಲ ಮಿಕ್ಸರ್ ಎಲ್ಲ ಇವೆಲ್ಲ ತೊಗೊಂಡು ನೋಡ್ರಿ ಮ್ಯಾಲೆ ಹಾಕಕ್ಕೆ. ನಿಮ್ಮ ಇಷ್ಟ, ಅದು ಬೇಕಾದ್ರೆ ಹಾಕೋಬೋದು, ಎಲ್ಲಾದ್ರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಹಾಕ್ಕೊಂಡು ನೋಡ್ರಿ ಇದು ಈಗ ಚುರ್ಮುರಿ ಏನು ಮಾಡೇನಿ ಅಂದ್ರೆ ಬಿಸಿಲಿಗೆ ಇಟ್ಟು ತೊಗೊಂಬಂದೈತಿ. ಎಲ್ಲನೂ ಕ್ರಿಸ್ಪಿ ಆಗ್ಯಾವು ಚುರ್ಮುರಿ. ಕ್ರಿಸ್ಪಿ ಆದಂಥ ಚುರ್ಮುರಿಯನ್ನು ಒಂದೆರಡು ಬಗ್ಸಿ ಅಷ್ಟು ಹಾಕ್ಕೊಂಡು ನಾನು ಈಗ ಇದು ಗಿರ್ಮಿಟ್ ಹೆಂಗೆ ಮಾಡೋದನ್ನು ತೋರಿಸ್ಕೊಡ್ತೀನಿ ನಾನು. ಈಗ ನೋಡ್ರಿ ಇದು ಮಿಕ್ಸಿ ಒಳಗೆ ಮಿಕ್ಸ್ ಮಾಡೋದನ್ನು ನಾನು ಹೆಂಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈಗ ನೋಡ್ರಿ ಇದ್ರೊಳಗೆ ಏನು ಮಾಡಾಕ್ತಾನೆ ಅಂದ್ರೆ ಕ್ರಿಸ್ಪಿಯಾಗಿರುವಂಥ ಚುರ್ಮುರಿ ಹಾಕ್ಕೊಂಡು ಅದೇನು ಮಿಕ್ಸ್ ಇತ್ತಲ್ರಿ ಅದು ಈರುಳ್ಳಿ ಮಿಕ್ಸನ್ನು ಇದಕ್ಕೆ ಹಾಕಿ ಕಲ್ಸಾಕತ್ತಾನೆ. ಇದಕ್ಕೆ ಕ್ರಿಸ್ಪಿಯಾಗಿರೋಂಥ ಚುರ್ಮುರಿಗೆ ಇದನ್ನ ಕಲಿಸ್ಬಿಟ್ರೆ ರೀ ಭಾರಿ ಟೇಸ್ಟ್ ಇರ್ತದೆ. ಅದು ಒಂದು ಗಿರ್ಮಿಟದ ಟೇಸ್ಟನೇ ಬೇರೆ ಇರ್ತೈತಿ ನೋಡ್ರಿ. ಈಗ ಇದನ್ನೆಲ್ಲನೂ ಚಂದಂಗೆ ಇದ್ರೊಳಗೆ ಹಾಕಿ ಕಲ್ಸಾಕತ್ತಾನೆ.
ಗಿರ್ಮಿಟ್ ಕಲ್ಸಾಕತ್ತತಿ ಈಗ ಚಂದಾಗ ಇದ್ರೊಳಗೆ ಹಾಕಿ ಕಲಸಿಂದ ಅದಕ್ಕೆ ಒಂದು ಸ್ವಲ್ಪ ಮಿಕ್ಸಿ ಜಾರ್ ಒಳಗೆ ಪುಟಾಣಿ ಹಿಟ್ಟು ಹಾಕಿರ್ತೈತಲ್ರಿ ಆ ಪುಟಾಣಿ ಹಿಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಬೇಕು. ಈಗ ನೋಡ್ರಿ ಇದು ಗಿರ್ಮಿಟ್ಟಿಗೆ ಏನು ಮಾಡಾಕ್ತಾನೆ, ಪುಟಾಣಿ ಹಿಟ್ಟನ್ನು ಮಿಕ್ಸ್ ಮಾಡಾಕ್ತಾನೆ. ಅದೆಲ್ಲ ಈರುಳ್ಳಿ ಹುಳಿ ಖಾರ ಉಪ್ಪು ಎಲ್ಲನೂ ಸರಿಯಾಗಿ ಆಗಿರ್ತೈತಿ. ಅದಕ್ಕೆ ನಾನು ಏನು ಮಾಡಾಕ್ತಾನೆ, ಪುಟಾಣಿ ಹಿಟ್ಟನ್ನು ಮಿಕ್ಸ್ ಮಾಡಾಕ್ತಾನೆ. ಪುಟಾಣಿ ಹಿಟ್ಟು ಹಿಂಗೆ ಮಿಕ್ಸ್ ಮಾಡಿ ಮತ್ತು ಅದನ್ನ ಪೂರ್ತಿಯಾಗಿ ಚುರುಮುರಿ ಒಳಗೆ ಎಲ್ಲನೂ ಕಲಿಸ್ಬೇಕ್ರಿ. ಈಗ ನೋಡ್ರಿ ಗಿರ್ಮಿಟ್ ತಯಾರಾತೀಗ. ಈ ಗಿರ್ಮಿಟ್ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತಿ, ಸೂಪರ್ ಆಗಿರ್ತೈತಿ ಅಗದಿ. ನೋಡ್ರಿ ಹೆಂಗಾಗೈತಿ. ಇದಕ್ಕೆ ಹುಳಿ ಖಾರ ಉಪ್ಪು ಎಲ್ಲ ಸರಿಯಾಗಿ ಹಾಕ್ಬಿಟ್ರೆ ಭಾರಿ ಆಗಿರ್ತೈತೆ ರೀ. ಈಗ ನೋಡ್ರಿ ಈ ಥರ ಗಿರ್ಮಿಟ್ ಹಿಂಗೆ ಬರ್ತೈತೆ ನೋಡ್ರಿ. ಎಷ್ಟು ಚಂದ ಅಂದ್ರೆ ಎಷ್ಟು ಟೇಸ್ಟ್ ಆಗಿರ್ತೈತೆ ಅಂದ್ರೆ ಎಲ್ಲವೂ ಇದಕ್ಕೆ ಮಿಕ್ಸ್ ಆಗಿರ್ತಾವಲ್ರಿ. ಹುಳಿ ಖಾರ ಉಪ್ಪು ಎಲ್ಲ ಮಸ್ತಾಗಿರ್ತೈತೆ ರೀ. ಇದಕ್ಕೆ ನೀವು ಬೇಕೆಂದ್ರೆ ಮಿಕ್ಸರ್ ಹಾಕೋಬೋದು ರೀ, ಎಷ್ಟು ನೀವು ಹಾಕೋದು. ನಾನೀಗ ಒಂದು ಸ್ವಲ್ಪ ನಿಮ್ಗೆ ಇದ್ರಾಗ ಈರುಳ್ಳಿ ಹಾಕಿ ತೋರ್ಸಾಕ್ತಾನೆ. ಈರುಳ್ಳಿಯನ್ನು ಹಾಕೋದು, ಟೊಮೆಟೊ ಹಾಕ್ಬೇಕ್ರಿ. ಟೊಮೆಟೊ ಈರುಳ್ಳಿ ಎಲ್ಲನೂ ಹಿಂಗೆ ಒಂದು ಸ್ವಲ್ಪ ತುಂಬ ಹಾಕ್ಬೇಕು. ಅದಕ್ಕೆ ಹಾಕಿಂದ ಇವು ಮಿಕ್ಸರ ನಿಮ್ಗೆ ಬೇಕಾದಷ್ಟು ಹಾಕೋಬೋದು. ಒಲ್ಲೆ ಅಂದ್ರೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ತೆಗಿಬೋದು. ನೋಡಿರಿ ಈಗ ನಾ ಒಂದೆರಡು ಕಾಳಿಲ್ಲಿ ಮಿಕ್ಸರ ಹಾಕೊಳಕ್ತಾನೆ. ಇದಕ್ಕೆ ಗಿರ್ಮಿಟ್ಟಿಗೆ ಹಾಕೊಳಕ್ತಾನೆ. ನೀವು ಬ್ಯಾಡ ಅಂದ್ರೂ ಬಿಡ್ಬೋದ್ರಿ. ಇಷ್ಟ ಗಿರ್ಮಿಟೂ ಟೇಸ್ಟಿನ ಆಗಿರ್ತೈತೆ ಅದು. ನೋಡ್ರಿ ಈಗ ಸೂಪರ್ ಆಗಿರುವಂಥ ಒಂದು ಗಿರ್ಮಿಟ್ ರೆಡಿ ಆಗೈತಿ. ನೀವು ಮಾಡಿ ನಮಗೆಲ್ಲ ಹೇಳ್ರಿ. ನೋಡ್ರಿ ಎಷ್ಟು ಚಂದಾಗಿರುವಂಥ ಒಂದು ಗಿರ್ಮಿಟ್ ರೆಡಿ ಆಗೈತಿ ಈಗ.